ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೂನ್ 18 ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಜೂನ್ 16ಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಮಂಗಳವಾರ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳು ಮೊದಲ ಸಿಎಲ್ಪಿ ಸಭೆಯನ್ನು ಕರೆದಿದ್ದಾರೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಒಂದು ಮೀಟಿಂಗ್ ಇದೆ, ಆಯೋಜನೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವುದರ ಕುರಿತು ಚರ್ಚೆ ಇಲ್ಲಿ ನಡೆಯುತ್ತೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಉಪಸ್ಥಿತರಿರ್ತಾರೆ. ಪಕ್ಷದ ಎಲ್ಲಾ ಶಾಸಕರು ಹಾಜರಿರಬೇಕು ಅಂತ ಈಗಾಗಲೇ ಸಿಎಂ ಡಿಕೆಶಿ ಸೂಚನೆಯನ್ನು ಕೊಟ್ಟಿದ್ದಾರೆ. 16ನೇ ತಾರೀಕು ಕರೆದಿರುವಂತಹ ಸಿಎಲ್ಪಿ ಸಭೆ ಇದು, ಫಸ್ಟ್ ಸಭೆ ಇದು ಡಿಕೆ ಶಿವಕುಮಾರ್ ಅವರಿಗೆ. ಅವರು ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ, ಸಿಎಂ ಆಗಿದ್ದಾರೆ. ಈಗ ಪರಿಷತ್ ಚುನಾವಣೆಯನ್ನ ಗೆಲ್ಲುವಂತಹ ಒಂದು ಸವಾಲು ಕೂಡ ಅವ್ರ ಮೇಲಿದೆ. ಬಹಳ ಈಸಿಯಾಗಿ 4 ಅಭ್ಯರ್ಥಿಗಳು ಗೆದ್ದು ಬಿಡ್ತಾರೆ. ಆದರೆ ಈಗ ಮತ್ತಷ್ಟು ಪೈಪೋಟಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. 18ಕ್ಕೆ ಚುನಾವಣೆ ಇದೆ. ಇದು ಅವಿರೋಧವಾಗಿ ಆಯ್ಕೆಯಾಗುವಂತಹ ಸಾಧ್ಯತೆಗಳು, ಲಕ್ಷಣಗಳೆಲ್ಲ ಇದೆ. ಬಟ್ ಈಗ ವೋಟಿಂಗ್ ಅಂತ ಆದರೆ ಅಡ್ಡ ಮತದಾನ ಆಗ್ಬೋದಾ? ಯಾಕಂದರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಏನೆಲ್ಲ ಆಗಿತ್ತು, ಯಾರ್ಯಾರೆಲ್ಲ ಅಡ್ಡ ಮತದಾನ ಮಾಡಿದರು ಅಂತೇಳಿ. ಈಗ ಕಾಂಗ್ರೆಸ್ನಿಂದ ಏನಾದರೂ ಆ ರೀತಿ ಬೆಳವಣಿಗೆ ಆಗ್ಬೋದಾ? ಮೊದಲೇ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹಲವರು ಗರಂ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೋಪಗೊಂಡಿದ್ದಾರೆ. ಮತ್ತು ಸಚಿವ ಸ್ಥಾನ ಕೊಡಲ್ಲ ಅನ್ನೋದೇನಾದರೂ ಕನ್ಫರ್ಮ್ ಆದರೆ ಅಲ್ಲೇನಾದರೂ ಅಡ್ಡ ಮತದಾನ ಮಾಡ್ಬೋದಾ? ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ಬೋದಾ? ಆ ಒಂದು ಸುಳಿವು ಕೂಡ ಆಲ್ರೆಡಿ ಸಿಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಎಲ್ಲ ಶಾಸಕರಿಗೂ ಖಡಕ್ ಆದಂತಹ ಸೂಚನೆಯನ್ನು ಅವತ್ತಿನ ಸಭೆಯಲ್ಲಿ ಕೊಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಅವರ ಮಾರ್ಗದರ್ಶನದಂತೆ, ಅವರ ಸಲಹೆಗಳಂತೆ ಡಿ ಕೆ ಶಿವಕುಮಾರ್ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಬಹಳ ಸವಾಲು ಅವ್ರ ಮುಂದೆ ಇರೋದೀಗ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ. ಎಲ್ಲ ಸ್ಥಾನಗಳು ಅಂದರೆ ಈಗೇನೋ ನಾಮಿನೇಷನ್ ಹಾಕಿದ್ದಾರೆ, ಎಲ್ಲರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ತಾರೆ. ಆದರೆ ಅವರ ಅಸಮಾಧಾನವನ್ನು ಹೇಗೆ ಶಮನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸುರ್ಜೇವಾಲಾ ಅವರು ಜೊತೆಗೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ನಮಗನ್ಸುತ್ತೆ ಈ 18ನೇ ತಾರೀಕು ಚುನಾವಣೆ ಮುಗಿಯುವವರೆಗೂ 2ನೇ ಹಂತದ ಸಂಪುಟ ವಿಸ್ತರಣೆ ಆಗಲ್ಲ ಅಂತ. ಯಾಕಂದರೆ ಚುನಾವಣೆ ಮೇಲೆ ಅದು ಪರಿಣಾಮ ಬೀರ್ಬೋದಲ್ವಾ? ಹಾಗಾಗಿನೇ ಕಾದು ನೋಡುವ ತಂತ್ರಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇಲ್ಲಿ ಮತ್ತೇನಾದರೂ ಮ್ಯಾಜಿಕ್ ಮಾಡಬಹುದಾ ಅನ್ನೋದು, ಮತ್ತು ವಿರೋಧ ಪಕ್ಷಗಳಿಗೆ ಯಾವ ರೀತಿ ಇಲ್ಲಿ ಕೌಂಟರ್ನ ಕೊಡಬೇಕು, ಅಡ್ಡ ಮತದಾನ ಬಯಸುವಂತಹ ವಿರೋಧ ಪಕ್ಷದ ಯಾರಾದರೂ ಶಾಸಕರಿದ್ದಾರೆ ಅವ್ರನ್ನ ಸೆಳೆಯುವಂಥ ಪ್ರಯತ್ನ ಏನಾದರೂ ಆಗುತ್ತಾ? ಈ ಹಿಂದೆ ನಾವು ಗಮನಿಸಿದ ಹಾಗೆ ಶಿವರಾಮ್ ಹೆಬ್ಬಾರು, ಯಶವಂತಪುರದ ಶಾಸಕ ಯಶವಂತಪುರದ ಸೋಮಶೇಖರ್ ಅವರು ಅಡ್ಡ ಮತದಾನ ಹಾಕಿದರು. ಮತ್ತೇನಾದರೂ ಆ ರೀತಿ ಬೆಳವಣಿಗೆ ಆಗ್ಬಹುದಾ ಅನ್ನೋದನ್ನು ಕೂಡ ಅವರು ಅಬ್ಸರ್ವ್ ಮಾಡಲಿದ್ದಾರೆ.